ಎಲ್ಲರಿಗೂ ಶರಣು. 2026ರಲ್ಲಿ ಉಪಚುನಾವಣೆ ಬಂದಿದೆ. ಮತ್ತೆ ಬೇರೆ ರಾಜ್ಯಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಕೂಡ ಬಂದಿದೆ. ಈಗ ಬೇರೆ ರಾಜ್ಯಗಳಲ್ಲಿ ನಾವು ಚುನಾವಣೆಗಳ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು, ಇಲ್ಲ ಅದರ ಮುನ್ಸೂಚನೆಗಳನ್ನ ಹೇಳುವಂಥದ್ದು ಮಾಡುವ ಮೊದಲು ನಮ್ಮ ರಾಜ್ಯದಲ್ಲಿ ಬಂದಿರುವಂಥ ಉಪಚುನಾವಣೆ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಿದೆ. ಯಾಕೆ ಅಂತಂದ್ರೆ ಇಲ್ಲಿ ಇವಾಗ ಇರುವಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ್ದು. ಈ ಕಾಂಗ್ರೆಸ್ ಪಕ್ಷಕ್ಕೆ ಈ 2 ಸೀಟ್ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಉಪಚುನಾವಣೆಯಲ್ಲಿ ಈ ಸರ್ಕಾರ ಏನು ಬಿದ್ದೋಗ್ಬಿಡಲ್ಲ. ಇಂಥ ಸಂದರ್ಭದಲ್ಲಾದ್ರೂ ಏನು ಪ್ರಜಾಪ್ರಭುತ್ವ ಅಂತ ಕರಿತಾ ಇದ್ದಾರೆ, ಆಕ್ಚುಲಿ ಇದನ್ನ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಅಂದ್ರೆ ಪ್ರಾತಿನಿಧ್ಯ ಪ್ರಜಾಪ್ರಭುತ್ವ ಅನ್ನೋದನ್ನ ಮೊದಲಿಂದ ನಾವು ಹೇಳ್ಬೇಕಾಗಿತ್ತು. ಆದ್ರೆ ಇಲ್ಲೇನಾಗ್ಬಿಟ್ಟಿದೆ, ಇದನ್ನೇ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಈ ರೀತಿ ಹೇಳ್ಕೊಂಡು ನಿಜವಾದ ಡೆಮಾಕ್ರಸಿ ಅಂದ್ರೆ ಅದು ಡೈರೆಕ್ಟ್ ಡೆಮಾಕ್ರಸಿ, ಅಂದ್ರೆ ಈ ಶಾಸಕಾಂಗ ಇಲ್ಲದೆ ಇರುವಂತ ಡೆಮಾಕ್ರಸಿ ಇದೆಯಲ್ಲ, ಅದು ನಿಜವಾದ ಡೆಮಾಕ್ರಸಿ. ಅದ್ರ ಬಗ್ಗೆ ಗಮನನೇ ಕೊಡದಂಗೆ ಇವರು ಹುನ್ನಾರನ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೋ ಒಂದು ಉಳಿದವರು ಕಂಡಂತೆ ಅಂತ ಒಂದು ಸಿನಿಮಾದಲ್ಲೂ ಕೂಡ ಒಂದು ಪಾತ್ರಕ್ಕೆ ಡೆಮಾಕ್ರಸಿ ಅಂತೇಳಿ ಡೆಮಾಕ್ರಸಿನ ಅಣಕ ಮಾಡ್ತಾರೆ. ಇಲ್ಲಿ ಈ ಡೆಮಾಕ್ರಸಿ ಅಂತಂದ್ರೆ ಅದರಲ್ಲಿ 2 ಬಗೆ ಇನ್ನು ಸಾಕಷ್ಟು ಬಾರಿ ಕೂಡ ನಾನು ತಿಳಿಸಿದ್ದೀನಿ ನಿಮಗೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಏನಿದೆ ಇದು 3 ಅಂಗ ಇದ್ರೆ ಅದು ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಅಂತ. ಕಾರ್ಯಾಂಗ ಮತ್ತು ನ್ಯಾಯಾಂಗ ಮಾತ್ರ ಇದ್ರೆ ಅದು ಡೈರೆಕ್ಟ್ ಡೆಮಾಕ್ರಸಿ ಅಂತ. ಅಂದ್ರೆ ಶಾಸಕಾಂಗ ಇರಲ್ಲ. ಇಲ್ಲಿ ಈ ಒಂದು ನೀತಿಗಳನ್ನ ಜನನೇ ಮಾಡ್ಬೋದು, ಕೋರ್ಟ್ ಮಾಡ್ಬೋದು, ಅಧಿಕಾರಿಗಳು ಮಾಡ್ಬೋದು. ಅದನ್ನ ಓಕೆ ಮಾಡೋರು ಜನರೇ ಆಗಿರ್ತಾರೆ. ನೇರವಾಗಿ ಜನರು ಯಾರೋ ಒಬ್ಬ ವ್ಯಕ್ತಿಗೆ ಓಟ್ ಹಾಕೋದಿಲ್ಲ, ನೇರವಾಗಿ ಡೈರೆಕ್ಟ್ ಡೆಮಾಕ್ರಸಿಲಿ ಅವರು ಪಾಲಿಸಿಗಳಿಗೆ ಓಟ್ ಹಾಕ್ತಾರೆ. ಈಗ ಈ ಒಂದು ಡೆಮಾಕ್ರಸಿ ಬಗ್ಗೆ ಒಂದಷ್ಟು ಮಾತಾಡಿದ ನಂತರ ಈ ಒಂದು ಉಪಚುನಾವಣೆ ಬಗ್ಗೆ ಮಾತಾಡೋಣ. ಈ ಉಪಚುನಾವಣೆ ಸೃಷ್ಟಿಯಾಗಿರೋದು ಏನು, ಶಾಮನೂರು ಶಿವಶಂಕರಪ್ಪನವರು ಮತ್ತೆ ಮೇಟಿ ಇವರು ಇಬ್ರು ಕೂಡ ವಯೋಸಹಜ ಕಾರಣಗಳಿಂದ ತೀರ್ಕೊಂಡಿದ್ದಾರೆ. ಒಬ್ರಿಗೆ 90+ ಆಗಿತ್ತು, ಇನ್ನೊಬ್ರಿಗೆ 80 ವರ್ಷ ಆಗಿತ್ತು. ಅವರಿಬ್ರು ಕೂಡ ರೂಲಿಂಗ್ ಪಾರ್ಟಿಲಿ ಇದ್ರು, ಸಾಕಷ್ಟು ಬಾರಿ ಗೆದ್ದಿದ್ದಂಥವ್ರು, ಸಾಕಷ್ಟು ಕೆಲಸ ಕೂಡ ಮಾಡಿರುವಂಥವ್ರೆ. ಆ ವಿವಾದಗಳು ಇದ್ದದ್ದೇನೆ. ಆಮೇಲೆ ಕರಪ್ಷನ್ನು ಇದೆಲ್ಲವೂ ನಾವು ಬೈ ಡಿಫಾಲ್ಟು ಅದೆಲ್ಲ ಇದ್ದದ್ದೇ ಅನ್ನೋ ರೀತಿಲಿ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರೋದ್ರಿಂದ ನಾವು ಆ ನೆಗೆಟಿವ್ಸ್ನ ನೋಡ್ದೇನೆ ಬರೀ ಪಾಸಿಟಿವ್, ಮೊದಲೇ ಹೇಳ್ತಾರಲ್ವಾ, ಓದವರೆಲ್ಲ ಒಳ್ಳೆಯವರು, ಈಗ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಅವರ ನೆಗೆಟಿವ್ಸ್ನ ಮಾತಾಡೋದು ಬಿಟ್ಬಿಟ್ಟು ಅವರಿಂದ ಏನು ಪಾಸಿಟಿವ್ ಬಂದಿದೆ ಅದನ್ನಷ್ಟೇ ನಾವು ಬಿಂಬಿಸ್ಕೊಂಡು ಹೋಗ್ತೀವಿ ಇನ್ನು ಮುಂದಕ್ಕೆ. ಆದರೆ ಇವರಿಂದ ತೆರವಾಯ್ತಲ್ಲ ಆ ಕ್ಷೇತ್ರಗಳಿಗೆ, ಪಾಪ ಇವ್ರಿಗೆ ವರ್ಷಾನ್ಗಟ್ಲೆಯಿಂದ 30 ವರ್ಷ 40 ವರ್ಷದಿಂದ ಬಾವುಟ ಕಟ್ಟಿದ್ರಲ್ಲ ಆ ಸೆಕೆಂಡ್ ಲೈನ್ ಲೀಡ್ರು, ಇಲ್ಲ ಯಾರೋ ಒಬ್ರು ಕಾರ್ಯಕರ್ತರು, ಇಲ್ಲ ಅಂದ್ರೆ ಇವರಷ್ಟೇ ದುಡ್ದಿರುವಂಥ ಇನ್ನೊಬ್ಬ ಲೀಡ್ರು ಮಗಳು ಅವ್ರಿಗೆ ಟಿಕೆಟ್ ಕೊಡ್ಬೋದಿತ್ತಲ್ವಾ. ಅವ್ರಿಗೆ ಟಿಕೆಟ್ ಕೊಟ್ಟು ಏನು ಕಾಂಗ್ರೆಸ್ ಪಕ್ಷ ಅವರು ನಿಂತು ಅದನ್ನ ಗೆಲ್ಸ್ಕೊಂಡು ಬರ್ಬೇಕಾಗಿತ್ತು. ಅವಾಗ ಆ ಪಕ್ಷದ ಕಾರ್ಯಕರ್ತರಿಗೆ ಮರ್ಯಾದೆ ಕೊಡ್ತಾರಪ್ಪ. ಅಟ್ಲೀಸ್ಟು ಏನು ಈ ಜನಸಾಮಾನ್ಯರಿಗೆ ಇವರು ಆ ಪ್ರಜಾಪ್ರಭುತ್ವದ ಆ ಸವಿನ ಕೊಡ್ತಾ ಇಲ್ಲ ಅಂತಂದ್ರೂ ಪಕ್ಷದವ್ರಿಗಾದ್ರೂ ಕೊಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದಿತ್ತು. ಆದರೆ ಇವ್ರೇನು ಮಾಡಿದ್ದಾರೆ ಅಂತಂದ್ರೆ ಮತ್ತೆ ಆ ಫ್ಯಾಮಿಲಿಗಳಿಗೆ ಕೊಟ್ಟಿದ್ದಾರೆ. ಇದು ತಿಥಿ ಕಾರ್ಡ್ ಕೋಟ. ಈ ಬಾಗಲಕೋಟೆಯಲ್ಲಿ ಕೊಟ್ಟಿರುವಂಥದ್ದು ಅದು ಬೇರೆ ಯಾವ ಕೋಟನೂ ಅಲ್ಲ, ಅದಕ್ಕೆ ತಿಥಿ ಕಾರ್ಡ್ ಕೋಟ ಅಂತ ಕರಿತೀವಿ. ಅವರು ಸತ್ತೋದ್ರು ಅಂದ ತಕ್ಷಣ ಅವ್ರ ಮನೇಲಿ ಯಾರಿಗೋ ಒಬ್ರಿಗೆ ಆ ಟಿಕೆಟನ್ನು ಕೊಟ್ಬಿಟ್ಟು ಆ ಸಿಂಪತಿ ಮೇಲೆ ಗೆದ್ದು ಬಿಡ್ತಾರೆ ಅಂತ. ಅದು ಈ ಸಲ ಆಗದೇ ಇಲ್ಲ. ಕಾರಣ ಏನು ಅಂತಂದ್ರೆ ಬಾಗಲಕೋಟೆಯಲ್ಲಿ ನಿಮ್ಗೆಲ್ಲ ನೆನಪಿದೆ, ಈಗ 1 ತಿಂಗಳ ಹಿಂದೆ ಬೇಕು ಅಂತಾನೆ ಮಸೀದಿ ಮುಂದೆ ಆ ಶಿವಾಜಿ ಅದು ಯಾವುದೋ ಬರ್ತಡೇ ಶಿವಾಜಿ ಜಯಂತಿಯ ನೆಪದಲ್ಲಿ ಮಸೀದಿ ಮುಂದೆ ಸುಮಾರು 4-5 ಗಂಟೆ ಡಿಜೆನ ನಿಲ್ಲಿಸಿ ಕಿರಿಕನ್ನ ಶುರು ಮಾಡಿ, ಆಮೇಲೆ ಕಲ್ಲು ತೂರಾಟಗಳೆಲ್ಲ ಆಗಿ ಚಪ್ಪಲಿಲಿ ಎಸ್ತು ಏನೇನೋ ಬಡದಾಟ ಆಗಿ ಕೊನೆಗೂ ಮುಸ್ಲಿಂ ದ್ವೇಷನ ತುಂಬಿಟ್ರು. ಅದನ್ನ ತುಂಬಿದ್ದು ಬೇರೆ ಇನ್ಯಾವುದೇ ಉದ್ದೇಶದಿಂದಲ್ಲ. ಈ ಸಿಂಪತಿ ಮೇಲೆ ಮೇಟಿ ಮಕ್ಕಳಿಗೆ ಕೊಡ್ತಾರೆ ಇವರು. ಮೇಟಿ ಮಕ್ಕಳು ಗೆಲ್ಲಬಾರ್ದು ಎಲೆಕ್ಷನಲ್ಲಿ. ಇವರ BJP ಪಕ್ಷದಿಂದ ಯಾರು ನಿಂತರೂ ಗೆಲ್ಲಬೇಕು. ಈಗಾಗಲೇ ಅಲ್ಲಿ
ಒಂದು ಬಾರಿನೋ 2 ಬಾರಿನೋ MLA ಆಗಿದ್ದಂಥವ್ರು. ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅವರೇ ಆ ಒಂದು ಗಲಾಟೆಗೆ ಸ್ಪಾನ್ಸರ್ ಕೂಡ ಮಾಡಿರ್ತಾರೆ. ಅದನ್ನ ನಾವು CIDನೋ CBIಯೋ ಬಿಟ್ಟು ಅದನ್ನೆಲ್ಲ ತನಿಖೆ ಮಾಡಿಸೋ ಅಗತ್ಯ ಇಲ್ಲ. ಇದು ಕ್ವೈಟ್ ಕಾಮನ್, ನ್ಯಾಚುರಲ್ ಆಗೇ ನಡೀತಾ ಇರುವಂಥ ವಿಚಾರ ಇದು. ಹಾಗಾಗಿ ಅಲ್ಲಿ ಈಗ ಆಲ್ರೆಡಿ ಪೋಲರೈಸ್ ಆಗಿದೆ. ಇಂಥ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಅವ್ರಿಗೂ ಗೊತ್ತಿದೆ. ಇನ್ನು ಮೇಟಿ ಅವರು ಏನು ಅವರು ಭಾಳ ದೊಡ್ಡ ಪ್ರಭಾವಿ ನಾಯಕರೇನು ಆಗಿರಲಿಲ್ಲ. ಅವರು ಭಾಳ ದೊಡ್ಡ ಮಾರ್ಜಿನಲ್ಲಿ ಏನು ಗೆದ್ದಿರಲಿಲ್ಲ. ಅವ್ರಿಗೆ ಈಗೇನು 2023ರಲ್ಲಿ BJPನ ಅಧಿಕಾರದಿಂದ ಹೊರಗಿಡಬೇಕು ಅಂತ ಖುದ್ದು ನನ್ನಂಥವರೆಲ್ಲ ಕೆಲಸ ಮಾಡಿದ್ರಿಂದ ಕಾಂಗ್ರೆಸ್ಸು ಅಷ್ಟು ಬಹುಮತ ಬಂದಂಥದ್ದು. ಆ ಒಂದು ಅಲೆಲಿ ಮೇಟಿಯವರು ಗೆದ್ಕೊಂಡಿದ್ರು. ಯಾಕಂದರೆ ಅವರು ಕಳೆದ ಬಾರಿ ಕೂಡ ಸೋತಿದ್ರು. ಅದ್ರ ಹಿಂದೆ ಅವರು ಮಿನಿಸ್ಟರ್ ಆಗಿದ್ದಾಗ ಅವರು ತಮ್ಮ ದೈಹಿಕ ವಿಚಾರ ಅದು ಜಗಜ್ಜಾಹೀರಾಗಿ ಅವರು ಮತ್ತೆ ಆ ಚಾರ್ಮನ್ನು ಕಳ್ಕೊಬಿಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಮೇಟಿಯವ್ರ ಮಕ್ಕಳಿಗೆ ಕೊಟ್ಟರೆ ಈಗೇನಾಯಿತು, ಆ ಮೇಟಿಯವ್ರ ಮಕ್ಕಳಲ್ಲೂ ಕೂಡ ಅವ್ರು 4 ಜನನೂ ಕಿತ್ತಾಡಿದ್ರು, ನನಗೆ ಬೇಕು ನನಗೆ ಬೇಕಂತ. ಅದರಲ್ಲಿ ಈಗೇನೋ ಅವರು ಯಾವ ರೀತಿ ಟ್ರಿಕ್ಸ್ ಮಾಡಿದ್ದಾರೆ ಅಂತಂದರೆ, ಪಕ್ಷದಲ್ಲಿ ಇನ್ಯಾರಿಗಾದ್ರೂ ಕೊಟ್ಟುಬಿಟ್ರೆ ಅದು ನಮ್ಮ ಫ್ಯಾಮಿಲಿಗೇನೆ ಬರಲಿ ಅಂತೇಳಿ ಅವರೇ ಗಲಾಟೆಗಳನ್ನ ಮಾಡ್ಕೊಂಡು ಅವರು ಆ ಒಂದು ಟಿಕೆಟನ್ನು ಗಳಿಸ್ಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ ಏನು ಮಾಡ್ಬೋದಿತ್ತು, ಈ ಒಂದು ಗಲಾಟೆ ಏನು ಮಾಡಿಸಿದ್ರು ಪೋಲರೈಸ್ ಮಾಡೋದಕ್ಕೆ, ಅವಾಗ ಇವರು ಬಾಯಿ ಮಾತಲ್ಲಿ ಹೇಳ್ತಾರಲ್ಲ ಸೌಹಾರ್ದತೆ. ಈಗ ಈ ರಂಜಾನ್ ಆಯಿತು, ಈ ಒಂದು ಯುಗಾದಿ ಮತ್ತು ರಂಜಾನ್ ಅಕ್ಕಪಕ್ಕ ಬಂದದ್ರಿಂದ ಆ ಸೌಹಾರ್ದ ಯುಗಾದಿ ಸೌಹಾರ್ದ ರಂಜಾನ್ ಅಂತ ಇವರು ಒಬ್ಬಿಟ್ಟು ತಿನ್ಸೋದು, ಅವರು ಬಿರಿಯಾನಿ ತಿನ್ಸಿದ್ರೋ ಇಲ್ಲ ಹಣ್ಣು ತಿನ್ಸಿದ್ರೋ ಗೊತ್ತಿಲ್ಲ. ಇಲ್ಲಿಗೆ ಇವರ ಸೌಹಾರ್ದತೆಗಳೆಲ್ಲ ಸ್ಟಾಪ್ ಆಗೋಯ್ತು. ನಿಜವಾಗ್ಲೂ ಸೌಹಾರ್ದತೆ ಅಂತಂದರೆ ಯಾವ ಸಮುದಾಯ ಶಿಕ್ಷಣ ಇಲ್ಲದೆ ನರಳ್ತಾ ಇದೆ, ಯಾವ ಸಮುದಾಯ ಪ್ರಾತಿನಿಧ್ಯ ಇಲ್ಲದೆ ನರಳ್ತಾ ಇದೆ, ಯಾವ ಸಮುದಾಯ ಗೌರ್ಮೆಂಟ್ ಕೆಲಸಗಳ ತಗೊಳಕ್ಕಾಗ್ದೇ ನರಳ್ತಾ ಇದೆ, ಆ ಸಮುದಾಯಕ್ಕೆ ಅವರ ಒಂದು ಧರ್ಮದ ಆಚರಣೆಗಳಲ್ಲಿ ಇವರು ಅದಕ್ಕೆ ದಾರಿ ಮಾಡಿಕೊಡ್ಬೇಕಾಗಿತ್ತು. ಈ ಬಾಗಲಕೋಟೆಯಲ್ಲಿ ನಿಜವಾಗ್ಲೂ ಮುಸಲ್ಮಾನರ ಮತ ಅಷ್ಟೊಂದು 50,000ಕ್ಕಿಂತ ಜಾಸ್ತಿ ಇಲ್ಲ, ಅವ್ರದ್ದು ಕಡಿಮೆ ಇರ್ಬೋದು. ಅಲ್ಲಿ ಇವರು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟು ಇವರು ಗೆಲ್ಸೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ದಾವಣಗೆರೆಯಲ್ಲಿ ಸುಮಾರು 85,000ದಿಂದ 90,000 ಮುಸಲ್ಮಾನರು ಓಟಿದೆ. ಖುದ್ದು ಶಾಮನೂರು ಶಿವಶಂಕರಪ್ಪನವರು ಅವರು ಬದುಕಿದ್ದಾಗ ಅವರು ಹಲವಾರು ಬಾರಿ ತಿಳಿಸಿದ್ದಾರೆ, ಈ ಕ್ಷೇತ್ರ ನನ್ನ ನಂತರ ಅದು ಮುಸಲ್ಮಾನರೇ ನಿಲ್ಲಬೇಕು ಗೆಲ್ಲಬೇಕು ಅಂತ. ಅವರ ಮಾತಿಗಾದ್ರೂ ಬೆಲೆ ಕೊಟ್ಟು ಅವರ ಫ್ಯಾಮಿಲಿಯವರು ನಾವು ನಿಂತು ಗೆಲ್ಲಿಸ್ತೀವಿ, ಒಬ್ಬ ಮುಸಲ್ಮಾನನ್ನ ಗೆಲ್ಲಿಸ್ತೀವಿ ಅನ್ನುವಂಥ ಮಾತುಗಳು ಬರಬೇಕಾಗಿತ್ತು. ಆದರೆ ಅವರಿಂದ ಬರಲಿಲ್ಲ. ಅಟ್ಲೀಸ್ಟು ಈ ಪಕ್ಷದವರಾದ್ರೂ ನಡ್ಕೋಬೇಕಾಗಿತ್ತಲ್ಲ. ಇವರು ಮಾತೆತ್ತಿದ್ರೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಮುಸಲ್ಮಾನರನ್ನ ಮತ್ತು ದಲಿತರನ್ನ. ಈಗ ಒಂದಷ್ಟು ಸಣ್ಣ ಪುಟ್ಟ ಏನು ಹಿಂದುಳಿದ ಜಾತಿಗಳಿರ್ತವೆ ಅದಕ್ಕೆ ನಾವೇ ಕಾಪಾಡೋಕ್ಕಿರೋದು ಅಂತ ಹೇಳ್ಬಿಟ್ಟು ಆ ಜಾತಿಯವ್ರಿಗೆ ಒಂದೊಂದು ಗೂಟದ ಕಾರ್ ಕೊಟ್ಟು ಯಾವುದೋ ಒಂದು ನಿಗಮ ಮಂಡಳಿ ಅಧ್ಯಕ್ಷನ್ ಮಾಡಿಬಿಡೋದು, ಒಂದು ಡೈರೆಕ್ಟ್ರು ಮಾಡಿಬಿಡೋದು. ಆ ತೆರಿಗೆ ದುಡ್ಡೆಲ್ಲನೂ ಅದಕ್ಕೆ ಅವ್ರಿಗೆ ಬಿಟ್ಟು ಮೆಡೆಗಾರಿಕೆ ಮಾಡೋದಕ್ಕೆ ಬಿಟ್ಟುಬಿಟ್ಟು ಈ ರೀತಿ ಸಮುದಾಯಗಳನ್ನ ಇವರು ಯಾಮಾರಿಸ್ತಾ ಇದ್ದಾರೆ ಹೊರತಾಗಿ ನಿಜವಾದ ಡೆಮಾಕ್ರಸಿಲಿ ಏನು ಮಾಡಬೇಕು ಆ ಕೆಲಸನ ಮಾಡ್ತಾ ಇಲ್ಲ. ಬಾಗಲಕೋಟೆಯಲ್ಲಿ ಇವರು ನಿಜವಾಗ್ಲೂ ಡೆಮಾಕ್ರಸಿ ಇವ್ರ ಪಾರ್ಟಿ ಒಳಗೆ ಮೇಂಟೈನ್ ಮಾಡ್ತಾರೆ ಅಂತಂದಿದ್ರೆ ಇವರು ಅಲ್ಲಿಯ ಯಾರಾದರೂ ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು. ಈಸಿಯಾಗಿ BJP ಗೆದ್ಕೊಳ್ಳುತ್ತೆ. ಈ BJPಯವರು ಆ ಒಂದು ಏನು ಕೋಮುವಾದೀಕರಣ ಮಾಡೋದಕ್ಕೆ ಆ ಮಸೀದಿ ಗಲಾಟೆ ಮಾಡಿಸಿದ್ರಲ್ಲ ಅದು ಕೂಡ ಮಾಡಿಸಿಲ್ಲ ಅಂದ್ರೂ ಕೂಡ ಅವ್ರು ಆರಾಮಾಗಿ ಗೆದ್ಕೋತಾರೆ. ಅದು ತಿಥಿ ಕಾರ್ಡ್ ಕೋಟ್ ಆಯಿತು. ಇನ್ನು ಭಾಳ ಅನ್ಯಾಯ ಅಂತಂದರೆ ದಾವಣಗೆರೆ ವಿಚಾರ. ದಾವಣಗೆರೆಯಲ್ಲಿ ಆ ಹುಡುಗ ಭಾಳ ಚಿಕ್ಕ ಹುಡುಗ, ಇನ್ನೂ ಕಾಲೇಜ್ ಹುಡುಗ ಇದ್ದಂಗಿದ್ದಾನೆ. ಆ ಹುಡುಗನ್ನ ಕಳೆದ ಬಾರಿನೇ ನಿಲ್ಲಿಸ್ಬೇಕಂತೆಲ್ಲ ಮಾಡಿದ್ರು, ಏಜು ಸೆಟ್ ಆಗಿಲ್ಲ ಅಂತೇಳಿ ಅವರು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದರು. ಇವ್ರು ನೋಡಿ ಅವರ ತಾತ ಸತ್ತಾಗ ಆ ಒಂದು ತಿಥಿ ಕಾರ್ಯನೋ ಏನೋ ಮಾಡ್ತಾರಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗೋಯ್ತು. ಅಲ್ಲೇ ಇವರು ಸಿದ್ದರಾಮಯ್ಯನಿಗೆ DK ಶಿವಕುಮಾರ್ಗೆಲ್ಲ ಆ ಹುಡುಗನ ಕೈಲಿ ಸನ್ಮಾನ ಮಾಡಿಸಿದ್ರು. ಅಲ್ಲೇ ಅರ್ಥ ಆಯಿತು ಇವರು ಇನ್ನು ಏನು ಈಗ ಅಲ್ಪಸಂಖ್ಯಾತರು ಅಂತ ಮಾತಾಡ್ತಾ ಇದ್ದಾರೆ ಮುಸ್ಲಿಮ್ಸು, ನಾವು ಜಾಸ್ತಿ ಇದ್ದೀವಿ ನಮಗೆ ಕೊಡಬೇಕಾಗಿತ್ತು, ನಾವು ರಾಜ್ಯಾದ್ಯಂತ ಓಟ್ ಹಾಕ್ತೀವಿ ಅಂತೆಲ್ಲ. ಇದರಲ್ಲಿ ಇವ್ರದೇ ತಪ್ಪಿರೋದು. ಇವರು ಬರೀ ಎಲೆಕ್ಷನ್ ಟೈಮಲ್ಲ, ಬರೀ ಈ ಒಂದು ಟಿಕೆಟ್ ವಿಚಾರದಲ್ಲ, ಬೇರೆ ಒಂದು ವಿಚಾರದಲ್ಲೂ ಕೂಡ ಇವರು ಸ್ಟ್ರಾಂಗ್ ಆಗಿದ್ದರೆ ಇವ್ರನ್ನ ಯಾರೂ ಮಣಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವರು ಒಂದು ರೈತರ ವಿಚಾರದಲ್ಲಿ ಮಾತಾಡೋದಿಲ್ಲ, ಒಂದು ಕನ್ನಡದ ವಿಚಾರದಲ್ಲಿ ಮಾತಾಡೋದಿಲ್ಲ, ಇಲ್ಲಿಯ ನಾಡಿನ ವಿಚಾರದಲ್ಲಿ ಮಾತಾಡೋದಿಲ್ಲ. ಈಗ ಕೇವಲ
ಈ ಒಂದು ವಿಚಾರದಲ್ಲಿ ಇವರು ನಾವು ಲೀಡರ್ ಆಗ್ಬಿಡ್ಬೇಕು, ನಾವು MLA ಆಗ್ಬಿಡ್ಬೇಕು ಅಂತಂದರೆ ಅದು ಯಾವ ರೀತಿ ಸಾಧ್ಯ ಆಗುತ್ತೆ? ಹಾಗಾಗಿ ಈ ಒಂದು ಚುನಾವಣಾ ರಾಜಕೀಯದಲ್ಲಿ ಯಾರು ಗೆಲ್ತಾರೆ ಅವ್ರಿಗೇನೆ ಅವರು ಟಿಕೆಟ್ ಕೊಡ್ತಾರೆ. ಅದು ವಂಶಾಡಳಿತ ರಾಜಕೀಯ ಆಗಿರ್ಬೋದು, ಅದು ಬಂಡವಾಳಶಾಹಿ ರಾಜಕೀಯ ಆಗಿರ್ಬೋದು, ಇಲ್ಲ ಅವರ ಪಕ್ಷ ಸಿದ್ಧಾಂತ ಇದೆಲ್ಲವನ್ನೂ ಮೀರಿದ್ದಾದರೂ ಆಗ್ಬೋದು. ಚುನಾವಣಾ ರಾಜಕೀಯ ಅಂತಂದರೆ ಅದು ಅಧಿಕಾರ ಹಿಡಿಯೋದಷ್ಟೇ ಸಿದ್ಧಾಂತ. ಇವೆಲ್ಲವೂ ಸುಮ್ಮನೆ ಬೂಸಿ ಅಷ್ಟೇ. ನಾವು ಸೆಕ್ಯುಲರ್ಸು, ಅವರು ಕಮ್ಯುನಲ್ಸು, ಇಲ್ಲ ನಾವು ಈ ಧರ್ಮಕ್ಕೆ ಸೀಮಿತ, ಇವರು ಜಾತ್ಯತೀತ, ಇವೆಲ್ಲವೂ ಸುಮ್ಮನೆ ಬೋಗಸ್ಸು. ಇವತ್ತು ಈ ಚುನಾವಣಾ ರಾಜಕೀಯ ಏನಾಗಿದೆ, ಇದೊಂದು ದೊಡ್ಡ ಬಿಸ್ನೆಸ್ ಆಗಿದೆ. ಯಾವ ಶೇರ್ ಮಾರ್ಕೆಟಲ್ಲೂ ಕೂಡ ಇಷ್ಟು ಲಾಭ ಸಿಗುವಂಥ ಯಾವ ಶೇರ್ಗಳನ್ನು ಕೂಡ ಸಿಕ್ಕೋದಿಲ್ಲ. ಇವತ್ತು ಒಂದು 100 ಕೋಟಿ 200 ಕೋಟಿನ ಬಂಡವಾಳ ಹಾಕಿ MLA ಆಗ್ತಾರೆ ಅಂತಂದರೆ ಅವರು ಕನಿಷ್ಠ 5 ವರ್ಷದಲ್ಲಿ ಒಂದು 2,000 ಕೋಟಿನಾದ್ರೂ ದುಡ್ಡು ಮಾಡೇ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಈ ರೀತಿ ವಂಶಾಡಳಿತ ಮುಂದುವರಿತಾ ಇರೋದು. ಅದನ್ನು ಈ CM DCM ಖುದ್ದು ಆ ಒಂದು ಕ್ಯಾಂಡಿಡೇಟ್ ಏನಿದ್ದಾನೆ ಅವ್ರ ತಂದೆ ಅವ್ರನ್ನ ಡ್ರೈವ್ ಮಾಡ್ಕೊಂಡು ದಾವಣಗೆರೆಯಲ್ಲಿ ಕರ್ಕೊಂಡೋಗಿ ನಾಮಪತ್ರನ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರೇ, ನಿಮಗೆ ಕನಿಷ್ಠ ಮರ್ಯಾದೆ ಇಲ್ವೇಂದ್ರೆ? ಯಾಕಂತಂದರೆ ನಾವು ಅಲ್ಪಸಂಖ್ಯಾತ ಲೀಡರ್ಗಳನ್ನ ಮನವೊಲಿಸ್ತೀವಿ. ಇದೇ ಮಾತನ್ನು ನೀವು ಅಲ್ಲೊಬ್ಬರು ನಮ್ಮ ಪಕ್ಷದ ಸಿದ್ಧಾಂತ ಗೆಲ್ಲಬೇಕು, ಹಾಗಾಗಿ ನಾವು ಈ ಕ್ಷೇತ್ರದಲ್ಲಿ ಒಬ್ಬ ಮುಸ್ಲಿಮ್ಸ್ಗೆ ಟಿಕೆಟನ್ನು ಕೊಟ್ಟು ನಾವು ಗೆಲ್ಲಿಸ್ತೀವಿ, ಈ ಶಾಮನೂರು ಶಿವಶಂಕರಪ್ಪ ಅವರ ಮನೆಯವ್ರದ್ದು ಮನವೊಲಿಸ್ತೀವಿ ಅಂತ ನೀವು ಯಾಕೆ ಹೇಳಲಿಲ್ಲ ಅಂತಂದರೆ ನಿಮ್ಗಳಿಗೆ ಆಗಲ್ಲ ಅಂತಲ್ಲ, ಆಗುತ್ತೆ, ಆದರೆ ಅದು ನಿಮಗೆ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದೇನೋ ನೀವು ಸೀಟಲ್ಲಿ ಉಳ್ಕೋಬೇಕು. ನೀವು ಕಾರಲ್ಲಿ ನಿಮ್ಮಿಂದ ಕೂತಿದ್ರಲ್ಲ, ಅವ್ರಿಗೆ ನಿಮ್ಮ ಸೀಟ್ ಬೇಕು. ಈಗ ಈ ಒಂದು ಶಾಮನೂರು ಶಿವಶಂಕರಪ್ಪ ಅವ್ರ ಮನೆಯವ್ರನ್ನ ಎದುರಾಕೊಂಡ್ರೆ ಕನಿಷ್ಠ ಲಿಂಗಾಯತರದ್ದು ಒಂದು 10-15 ಸೀಟನ್ನು ಅವರು ಅಲ್ಲಾಡಿಸ್ಬೋದು ಅನ್ನೋ ಭಯ ಸಿದ್ದರಾಮಯ್ಯವ್ರಿಗೂ ಕಾಡ್ತಾ ಇದೆ. ಇನ್ನು ಮುಂದಕ್ಕೆ ನಾನು CM ಆಗಬೇಕು, ನನಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ DCM ಅವ್ರಿಗೂ ಶಿವಕುಮಾರ್ ಅವ್ರಿಗೂ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ 100% ಈ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಏನಿದೆ ಇದನ್ನು ಕಗ್ಗೊಲೆ ಮಾಡಿದ್ದೀರಿ. ಇದು ಈಗಿನ ಟ್ರೆಂಡ್ ನೋಡಿದ್ರೆ ದಾವಣಗೆರೆ ಕೂಡ 100% BJP ಗೆಲ್ಲೋ ರೀತಿಲಿ ಕಾಣ್ತಾ ಇದೆ. ಶರಣು, ಥ್ಯಾಂಕ್ ಯು.